ಆ ಸರ್ವರಿಗೆ ಸಾರ ವೇಷ ಹೊರಗೆ ಒಬ್ಬನೇ ಜಗದೇಶ ಭಾಗ್ಯ ಒಬ್ಬನೇ ಪರಮೇಶ ಈಗ ಒಂದರ ಮಾಡ್ರಲೇ ತುಣಿ ಬರ್ಸಾವ ತಾಳ ಬರ್ಸಾವ ಹೇಳ ಒಬ್ಬನೇ ಜಗದೇಶ ಮತ್ತೇನಾದ್ರಿ ಏ ಸರ್ವರಿಗೆ ಸರ್ವೇಶ ಒಬ್ಬನೇ ಜಗದೇಶ ಏ ಅಲ್ಲ ಪ್ರಭು ದಾದ ಏ ಬಸವೇಶ್ವರ ತಾ ಗುರುವಾಣ ಸಿದಾನ ಶೂನ್ಯಕ್ಕೆ ಅಂತ ಬಸವೇಶ್ವರ ತಾ ಗುರುವಾಣ ಸಿದಾನ ಶೂನ್ಯಕ್ಕೆ ಬಡ್ಡಿ ಮಾತ ನಿನಗ ಹುಡುಗಿ ಹಡ್ಡಿ ಹೇಳದೀನ ಕೇಳ ತಂಗಿ ಬುದ್ಧಿ ಹೇಳದೀನ ಕೇಳ ಕಡ್ಯ ಅವದು ಸ್ಥಿತಿ ಹೇಳತೀನಿ ಕೇಳ ಹೌದು ಬಡ್ಡಿ ಮಾತು ಹಡ್ಡಿ ಹೇಳ್ಬೇಕಿ ಏ ಬಡ್ಡಿ ಮಾತ ನಿನಗ ಹಡ್ಡಿ ಏ ಕುಂತ ಕೇಳನೆ ಹೈವಾಣೆ ಏ ಜಲ ಪ್ರಳಯ ಮಹಾಪ್ರಳಯ ಅಂಧಕಾರ ಧುಂಧಕಾರ ಅದರ ಹಸಿಯ ಜಲ ಪ್ರಳಯ ಮಹಾಪ್ರಳಯ ಅಂಧಕಾರ ಧುಂಧಕಾರ ರವಿ 84 ಲಕ್ಷ ಚೌರ್ಯ ಜೀವರಾಶಿ ಇದ್ದಿದ್ದಿಲ್ಲ ಕತ್ತಲೆಲ್ಲ ಬೆಳಗ್ಗೆಲ್ಲ ಎಣ್ಣೆಂಬುದ ಮೊದಲೆಲ್ಲ ಅದರ ಕತ್ತಲೆಲ್ಲ ಬೆಳಗ್ಗೆಲ್ಲ ಎಣ್ಣೆಂಬುದ ಮೊದಲೆಲ್ಲ ತಾನೆ ತಾನೆ ಘೋರ ಬ್ರಹ್ಮಾಂಡ ಹೌದು
ಕೇಳ್ತಾಳ್ರಿ ಹೆಣ್ಮಗಳು. ಏ ಕೂಡಿದ ಹಂತ ಸಬಲ ಒಳಗ ವಿನಂತಿ ಮಾಡಿ ಹೇಳೇನೆ ಏನ ಹೆಣ್ಣ ಮಗಳ ಗದ್ದಲ ಹಿಡಿಸಳ ಕೂಡಿದ ಸಬಲ ಎನ್ನ ದಗದ ಒಂದ ಬ್ಯಾರೆ ನಡೆಸಳ ಹೇಳತನ ಮಂದ್ಯಾಗ ಎನ್ನ ಗಣಪತಿ ವಿಷಯ ತಂದ ಹೊಗಸಳ ಹೇಳತನ ಮಂದ್ಯಾಗ ಪೈಲೆ ಪ್ರಥಮದೊಳಗ ಎಷ್ಟ ಮಂದಿ ಗಣಪತಿ ಅಂತಳ ನರಗ ಅವರು ಒಬ್ಬನೇ ಮಾತ್ರ ಅದರ ತಂಗಿ ಆದಿ ಅವಾಗ ಒಬ್ಬ ಗಣೇಶ ಅದರ ಹೊರಗೆ ತಿಳಪಾಯಿನ ಮ್ಯಾಗ ಹೌದು ಕ್ರಾತ ವೇಗದಾಗ ಒಬ್ಬ ಬ್ಯಾರೆ ಥೇತ ವೇಗದಾಗ ಒಬ್ಬ ಹಂಗೆ ದ್ವಾಪರ ವೇಗದಾಗ ಮೂರ ಅದು ತಿಳುಪಾಯಿನ ಮ್ಯಾಗ ಹಂಗೆ ಕಲಿವೇಗದ ಹೊಗ್ಗ ಒಬ್ಬ ಅದನ ಹೇಳತನ ಏನ ಮ್ಯಾಗ ಅವರ ನಾಮ ಹೆಸರ ಬದಲಾಗ್ಯವ ತಿಳುಪ ಹೊಸ ಮಹಾಗ ಏಕ ಅಲ್ಲನದಿಂದ ತಂಗಿ ಲೋಕ ಆಗೈತಿ ತಿಳುಪ ಈಗ ತಂಗಿಯ ಒಂದರಿಂದ ದಶಕದ ನೌಕಂಡ ಆಗೈತಿ ಜಗದಾಗ ಹೌದು ತಂಗಿಯ ಏಕದಿಂದ ಲೋಕ ಆಗೈತಿ ಜಗತ್ತದ ಹೌದಾ ಗಣಪತಿ ರೋಂಡ ಮಾತ್ರ ಕಡದಾರ ಅಂತ ನನಗ ಹೇಳ ಮೊದಲ ಗಣಪತಿ ಅಂತ ಹೆಸರ ಎಲ್ಲ ಕ್ರತಾವಿಗದ ಹಂಗೆ ಒಂದ ದಗದ ಆಗೈತಿ ಹೇಳತನ ತಿಳುಪಾಯಿನ ಮ್ಯಾಗ ಹಂಗೆ ಗಜಾಸುರಗ ಗರ್ವ ಬಂದಿತ ಆಗಿನ ಕ್ಷಣದಾಗ ಗಜಾಸುರಗ ಗರ್ವ ಬಂದಾಗ ದಗದ ಒಂದ ಆಗೈತಿ ಹಂಗ ಅವನ ದೈತನ ಹೊಡಿಬೇಕಂತ ಹೋಗ್ಯನ ಶಿವ ಕ್ಷಣದಾಗ ಇಲ್ಲಿ ಏನ್ ಹೇಳಕತ್ತೇಳ ಹೆಣ್ಮಗಳ ತಮ್ಮ ಏನ್ ಹೇಳಕತ್ತಾಳ ಹೆಣ್ಮಗಳು. ಗಣಪತಿಗಳ ಎಷ್ಟು ಮಂದಿ ಅದಾರು ಅವ್ರ ಹೆಸರುಗಳು ಏನೇನ ಅಂತ ಕೇಳ್ತಾಳ ಆಕಿ. ಹೌದೌದು ಕೇಳ್ತಾಳ. ತಂಗಿ ಗಣಪತಿ ಇರವ ಒಬ್ಬನೇ ಅದಾನ. ಅವ ಹೆಂಗ ಒಬ್ಬನೇ ಅದಾನಪ್ಪ ಅಂದ್ರ ಆದಿನಂದಿ ಗಣಪತಿ ಏನ್ ಒಬ್ಬ ಅದಾನಲ್ಲ ಅವನದಿಂದ ಏನಾಗೈತಿಪ್ಪ ಅಂತಂದ್ರ ಏಕದಿಂದ ಲೋಕ ಆಗಿ ಹೋಗೈತಿ. ಅವ ಹೆಂಗಪ್ಪ ಅಂತಂದ್ರ ಪೈಲೆ ಪ್ರಥಮದಾಗ ಆದಿನಂದಿ ಗಣಪತಿ ಒಬ್ಬನೇ ಅದಾನ. ಆದಿನಂದಿ ಅವಾಗ ಏನಾಗ್ಯಾವಪ್ಪ ಅಂತಂದ್ರ ಎಷ್ಟೋ ಅಂಕಿತಗಳಾಗ್ಯಾವ, ನಾಮಕರಣಗಳಾಗ್ಯಾವ. ಏನಾಗ್ಯಾವಪ್ಪ ಅಂತಂದ್ರ 21 ನಾಮಕರಣಗಳಾಗ್ಯಾವ. ಮತ್ ಇದು ಅಲ್ಲಾರ್ದ 32 ನಾಮಕರಣಗಳಾಗ್ಯಾವ. ಇದು ಅಲ್ಲಾರ್ದ ತಂಗಿ 108 ಮಂದಿ ಸಹಿತ ನಾಮಕರಣಗಳನ್ನು ಆಗ್ಯಾವ. ಹೌದು. ಯಾಕಂದ್ರ ಇರ್ತಕ್ಕಂಥದ ಒಂದ ಅವ ಇರ್ತಕ್ಕಂಥ ಒಬ್ಬನೇ. ಅವ ಮಾಡಿರ್ತಕ್ಕಂಥ ಲೀಲೆಗಳಾಗಲಿ, ಮಾಡಿರ್ತಕ್ಕಂಥ ಕೃತ್ಯಗಳಾಗಲಿ, ಮಾಡಿರ್ತಕ್ಕಂಥ ಪವಾಡಗಳಿಗಾಗಲಿ ಒಂದೊಂದು ನಾಮಕರಣಗಳ ಮಾಡ್ಯಾರ. ನಾಮಕರಣಗಳ ಮಾಡ್ಯಾರ. ಪೈಲೆ ಪ್ರಥಮದಾಗ ಅವಾಗ ಹೆಂಗಪ್ಪ ಅಂದ್ರ ಗಜಮುಖ
ಗಜಮುಖ ಪೈಲೆ ಪ್ರಥಮದಾಗ ಗಜಾನನ ಗಜಾನನ ಮತ್ತ ವಕ್ರತುಂಡ ವಕ್ರತುಂಡ ವಿನಾಯಕ ಲಂಬೋದರ ಲಂಬೋದರ ಹಾ ವಿಘ್ನೇಶ್ವರ ವಿಘ್ನೇಶ್ವರ ಭೋಲಿನಾಥ ಮುನಿನಾಥ ಹಿಂಗ ಎಷ್ಟೋ ತಂಗಿ ನಾಮಕರಣಗಳನ್ನ ಮಾಡಿ ಕೆರೆಯಿಂದ ಉಲ್ಲೇಖ ಮಾಡಿಟ್ಟಾರ. ಉಲ್ಲೇಖ ಮಾಡಿಟ್ಟ ಮತ್ತ ಇನ್ನು ಏನ್ ಕೇಳ್ತಾಳೆ ಹೆಣ್ಮಗಳು, ಏನ್ ಕೇಳ್ತಾಳೆ ಹೆಣ್ಮಗಳು? ಗಣಪತಿ ಶಿರ ಹೊಡೆದನ ಪರಮೇಶ್ವರ ಪರಮೇಶ್ವರ ಗಣಪತಿ ಅದನ ಪೈಲೆ ಪ್ರಥಮದಾಗ ಹೊಚ್ಚುಕೊಟ್ಟಿ ಬಡಸ್ಕೊಂಡ್ ಹೋದಿನಿ ಔಜ್ ಊರಾಗ. ಹೌದೂರ ಪೈಲೆ ಪ್ರಥಮದಾಗ ಏನಾಗೈತಿ ಹೇಳ್ತಾನೆ ಕೇಳಿ ನಿನಗೆ ಹೊಚ್ಚುಕೊಟ್ಟಿ. ಏನಾಗೈತಿ? ಪರಮಾತ್ಮ ಏನ್ ಮಾಡಿದಪ್ಪ ಅಂದ್ರ ಎಲ್ಲಿಪ್ಪ ಅಂದ್ರ ದೇವಲೋಕದಾಗ ಏನಾಗಿತ್ತಪ್ಪ ಅಂತಂದ್ರ ದೈತ್ರ ಕಾಗಳೆ ಬಹಳ ಹೆಚ್ಚಾಗಿತ್ತು. ಕಾಗಾಳಿ ಹೆಚ್ಚಾದಾಗ ದೈತರ ಕಾಗಳೆ ಹೆಚ್ಚಾಗಿತ್ತು. ಏನಾಗಿತ್ತಪ್ಪ ಅಂತಂದ್ರ ಅವಾಗ 33 ಕೋಟಿ ಮಂದಿ ದೇವತೆಯರಿದ್ರು, 66 ಕೋಟಿ ಮಂದಿ ದೈತ್ರಿದ್ರು. ರೈತರಿದ್ರು. ಅವಾಗ ಏನಾಗಿ ಬಿಡ್ತಿ ಗೊತ್ತೈತೇನ ತಮ್ಮ? ಏನಾಗಿ ಬಿಡ್ತು? ಅವ ಗಜಾಸುರ ದೈತ ಎಲ್ಲರಿಗೂ ಏನ್ ಮಾಡಾಕತ್ತಿದ, ಹೊಡಿದು ಬಡಿದು ಕಾಟಗಳನ್ನ ಕೊಡಾಕತ್ತಿ ಬಿಡ ದೇವತೆಗಳಿಗೆ. ಹೌದೌದು, ಕಾಟ ಕೊಡುವಾಗ ಅವಾಗ ಪರಮಾತ್ಮ ಏನಾಯ್ತು, ಸುನ್ನಿ ಹೋತ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆಯ್ತು. ಆಕಾಶವಾಣಿ ಆದ ಕೂಡಲೇ ಏನ್ ಮಾಡಿದ ಪರಮೇಶ್ವರ, ಏನ್ ಮಾಡ್ಯಾನು? ಗಜಾಸುರನ್ ಹೋಗಿ ಮರ್ದನ ಮಾಡ್ಬೇಕಂತೇಳಿ 21 ದಿನ ವಿದ್ದಾಡಕ್ ಹೋದಿಯಲ್ಲಿ ಕೈಲಾಸದಾಗ. ಕೈಲಾಸದಾಗ ಅವಾಗ ಏನಾತಂದ್ರ ತಂಗಿ, ಏಕೆ ಪಾರ್ವತಿ ಮನ್ಯಾಗ ಕೂತಿದ್ರು. ಮನ್ಯಾಗ ಕೂತಿದ್ಳು. ಪಾರ್ವತಿ ಮನ್ಯಾಗ ಕೂತಾಗ ಏನ್ ಮಾಡಿದ್ರು, ಪರಮಾತ್ಮ ದೊಡ್ಡವ ಅಂತ ಹೇಳ್ತಾನೋ. ಹೇಳ್ತಾನು ನಾವೆಲ್ಲಾರ್ದು ನಾವ್ ಒಂದ್ ಏನ್ರ ಮಾಡ್ಬೇಕ ತಯಾರ ಅಂದ್ರೆ ಈಕಿ ಕುಂಬಾರ ಹಳದಕ್ಕಿ ಕುಂಬಾರ ಹುಡುಗಿ ಹೆಣ್ಮಕ್ಳದಿಂದ ಆಕತ್ತೇನ್ರಿ ತಯಾರು ಮಾಡುದ. ಎಂದ ಆಗಿತ್ತ? ಏಸ್ ಕಲಕರ ಆಯ್ದಿತ್ತ ಮಾಡಿದ್ರು. ಹೆಂಗ್ ಮಾಡಿ? ಏನ್ ಮಾಡಿದ್ರು, ಪರಮಾತ್ಮ ಹೋಗ್ಯಾನ ಒಟ್ಟು ಏನ್ರ ಮಾಡಿ ನಾ ಮಾಡ್ಬೇಕಂತ ಮಾಡಿದ್ರು. ಏನ್ ಮಾಡಿದ್ರು, ಏನ್ ಮಾಡಿದ್ರು? ತನ್ನ ಮೇಯಿ ಒಳಗಿನ ಮಣ್ಣವನ್ನ ತೆಗದ, ತನ್ನ ಮೈ ಒಳಗೆ ಮಣ್ಣು ಮೇಯಿ ಒಳಗಿನ ಮಣ್ಣು ತೆಗದಕ್ಕೆ ಕಲ್ಲ ಕಣ್ಣ ಕೈಯ ಮೂಗ ಬಾಯಿ ಶರೀರ ನಿರ್ಮಾಣ ಮಾಡಿಳು. ಹೌದೌದು, ನಿರ್ಮಾಣ ಮಾಡಿದ್ರು. ಶರೀರ ನಿರ್ಮಾಣ ಮಾಡಿಕೆ ಏನ್ ಅದಕ್ಕೆ ಏನ್ರ ದಗದ ಮಾಡ್ಬೇಕಲ್ಲ, ಒಳಗೆ ಜೀವಕಾಳ ಜೀವಕಾಲ ಜೋಡ್ನ ಹಚ್ಬೇಕು. ಅದನ್ನ ಜೀವಕಾಳ ತುಂಬೇಕ, ತಳಗ ಇನ್ನ ಬೇರೆ ಬೇರೆ ಕೆಲಸ ಐತೆ. ಅವ ಎಟ್ ಎಲ್ಲಾ ಮಾಡಿದ್ರು. ಮತ್ತೇನ್ ಮಾಡ್ತಾಳ? ಆಡಿಕೆರೆನ ಏನ್ ಮಾಡಿಬಿಟ್ಲಿ ಇವ್ರು ಪಾರ್ವತಿ. ನಾಮಕರಣ ಏನ್ ಇಟ್ಟಿದ್ರು? ಅವಾಗ ನಾಮಕರಣ ಏನ್ ಮಾಡಿದ್ರಪ್ಪ ಅಂದ್ರ ಅದಕ್ಕ ಮಂಗಳ ಮೂರ್ತಿ ಅಂತ ನಾಮಕರಣ ಇಟ್ಟಿದ್ಲು. ಮಂಗಳಮುಖಿ ಮಂಗಳ ಮೂರ್ತಿ ಅಂತ ಯಾಕಿಟ್ರ ಅದಕ್ಕ? ಯಾಕಿಟ್ರು? ತಳಗಿನ 3 ಜೋಡ್ನ ಮರ್ತ ಬಿಟ್ಟಿದ್ಲು. ಅದನ್ನ ಮಾಡಕ್ ಬರ್ಲಾಗಿತ್ತು ಇವ್ರು. ಆ ತಳಗಿನ 3 ಜೋಡ್ನ ಮಾಡಾಕಿಗೆ ತಾಕತ್ತಾಗಲಿಲ್ಲ. ಆಗ್ಲಿಲ್ಲ. ಅದಕ್ಕಾಗಿ ಮಂಗಳ ಮೂರ್ತಿ ಅಂತ ಹೇಳಿಕೆಯಿಂದ ನಾಮಕರಣ ಇಟ್ರು. ಅವಾಗ ಗಣಪತಿ ಅಂತ ಹೆಸರು ಇಲ್ಲ ಅದಕ್ಕ. ಎಲ್ಲಿ ಇಲ್ಲ? ಯಾವ ಪುರಾಣದಾಗ ಹೇಳಿ ಎಲ್ಲಿ ಓದ್ಕೊಂಡು ಬಂದೀನಿ? ಎಲ್ಲಿ ಓದ್ಕೊಂಡು ಬಂದದಿ? ಎಲ್ಲಿ ಬೇಕಾದಲ್ಲಿ ಶಿವಪುರಾಣ ಆಗ್ಲಿ ಯಾವ್ದು ಬೇಕಾದ ಪುರಾಣದಾಗ ನೋಡಿದ್ರು ಅವಾಗ ಪ್ರಥಮದಾಗ ಮಂಗಳ ಮೂರ್ತಿ ಅಂತ ನಾಮಕರಣ ಐತಿ. ನಾಮಕರಣ ಐತಿ. ಮಂಗಳ ಮೂರ್ತಿ ನಾಮಕರಣ ಯಾಕೈತಿ ಅಂದ್ರ, ಯಾಕೈತಿ? ಅಳಗೇನು ನಮ್ಮ 3 ಜೋಡ್ನ ಇಲ್ಲಾರ ಸಂಬಂಧ ಏನ್ ಮಾಡ್ಯಾರು, ಅದಕ್ಕ ಮಂಗಳ ಮೂರ್ತಿ ಅಂತ ನಾಮಕರಣ ಇಟ್ಟಾರ. ಅವಾಗ ಏನ್ ಮಾಡಿದಪ್ಪ, ಅವಾಗ ಏನ್ ಮಾಡಿದ? ಇದ್ರದಿಂದ ಕೀರ್ತಿ ಬರಂಗಿಲ್ಲ, ಇದ್ರದಿಂದ ಹೆಸರು ಬರಂಗಿಲ್ಲ, ಹೆಸರು ಬರಂಗಿಲ್ಲ, ಇದು ಎಂದೆಂದು ಇದು ಚಾಜಕ್ ಬರಂಗಿಲ್ಲ ಅಂತ ತಿಳ್ಕೊಂಡ ನಾವು ಪರಮೇಶ್ವರ ನಮ್ಮಪ್ಪ ತಿಳ್ಕೊಂಡ ಅವಾಗ ಏನ್ ಮಾಡಿದ್ರು, ಆ ಮಂಗಲ ಮೂರ್ತಿಯನ್ನ ಮಾಡಕ್ಕೆ ಬಾಗಲ್ದಾಗ ದ್ವಾರಪಾಲಕ ನಿಂದ್ರಿಸಿ ಬಿಟ್ರು. ಹೌದೌದು, ನಿಂದ್ರಿಸಿದಾಗ ಏನ್ ಹೇಳಿದ್ರ ಕೂಸಿಗೆ, ಏನ್ ಹೇಳ್ತಾಳು? ಏತಮ್ಮ ನಾನು ಒಳಗ ಮನಿ ಒಳಗ ಸ್ನಾನ ಮಾಡ್ತೇನೆ, ಜಳಕ ನನ್ನ ಪರ್ಮಿಷನ್ ಇಲ್ಲಾರ್ದ ಒಳಗೆ ಯಾರ ಬರ್ತಾರ ಅಂದ್ರ ಯಾರನ್ನು ಬಿಡಾಕ್ ಹೋಗಬೇಡ, ಬಿಡಬೇಡ ಅಂತ ಹೇಳ್ತಾಳ. ಒಟ್ಟ ಬಿಡಬೇಡ ಅಂತಂದ್ರು. ಸಣ್ಣ ಕೂಸು ಹೇಳಿದಂಗ ಕೇಳುದು. ಅದು ಕೇಳುದ ಕೈಯಾಗ ಒಂದು ಬೆತ್ತ ಕೊಟ್ಟಳು, ಹಿಡ್ಕೊಂಡು ಕೂತ ಬಿಡಿತ ಕೂಸ. ಕೂತಾಗ ಪರಮಾತ್ಮ ಏನ್ ಮಾಡಿದ, ಹೋಗಿ ಕೇರಿಂದ ಗಜಾಸುರ ದೈತ್ಯನ ಹೊರದು ಬಂದಿದ್ದು 21 ದಿನ ವಿದ್ದಾಡಿ. ಹೌದೌದು, ಮರಳಿ ಯಥಾ ಪ್ರಕಾರ ಮನಿಗೆ ಬಂದ. ಮನಿಗೆ ಬಂದಾಗ ಕೂಡ್ಲೇನ ಕೂಸು ಬಂದ ಅಡ್ಡ ಕೂತಿದ್ದ ಬಾಗಲ್ದಾಗ ಹೋಗ್ಬೇಕತ್ತ ಒಳಗ್ ಕಾಲ ಹಾಕಿ ಇಡ್ತಿದ್ದ. ಯಾರ ನೀ ಸರಿ ಹಿಂದಕ್ಕೆ ನಮ್ಮ ಮಮ್ಮಿ ಜಳಕ ಮಾಡಾಕತ್ತಾಳ ಅಂದವ್. ಹೌದೌದು, ಅಂದವ್ ಅಲ್ಲೋ ಪಾರ್ವತಿ ನಾನು ಹೇಳಿದ್ದದಾಳ, ನನ್ನ ಮನಿ ಕಟ್ಟಿದವನ ಮನಿ ಮಾಲಕನಾದ, ನೀ ಯಾವ ಕೇಳವ ಸರಿಯೋ ಅಂದವ್. ಸರಿಯೋ ಅಂದವ್. ನಾ ಒಟ್ಟ ಬಿಡಂಗಿಲ್ಲ, ನಮ್ಮ ಅವ್ರು ಹೇಳ್ಯಾರ ಒಳಗೆ ಜಳಕ ಮಾಡಾಕತ್ತಾಳ, ಬಿಡಿಬೇಡ ಅಂತ ಹೇಳ್ಯಾಳಕ್ಕೆ. ನೀ ಯಾವದಿ ಹೋಗತ್ತಂದವ್. ಅಂದಾಗ ಪರಮಾತ್ಮ ಅಂದ, ನೋಡಿದ ದಿಟ್ಟಿಸಿ, ಅಲ್ಲ ಇದನ್ನ ನೋಡ್ತೀಯ ತಳಗರ ಜೋಡ್ನ ಹಿಂಗೈತಿ, ಮ್ಯಾಲ ನೋಡ್ತೀಯ ಹಿಂಗೈತಿ, ಇದನ್ನ ಒಟ್ಟ ಹಿಂಗ ಬಿಡಬಾರ್ದು, ಇದ್ರ ಜೋಡಿ ವಿದ್ದ ಆಡ್ಬೇಕಂದ ಪರಮಾತ್ಮ. ಹೌದೌದು, ಅವಾಗ ಏನಾತ ತಮ್ಮ ಕೈಲಾಸ ವಿದ್ದ ಚಾಲು ಆಯ್ತ. ವಿದ್ದ ಚಾಲು ಆಯ್ತ. ಪರಮಾತ್ಮ ಏನ್ ಮಾಡಿಬಿಟ್ಟ, ಈ ಜಗತ್ತದೊಳಗೆ ಇದು ಏನು ನಾಟಂಗಿಲ್ಲ, ಇದು ಏನು ಚಾಚಕ್ ಬರಂಗಿಲ್ಲ, ಇದನ್ನ ಶಿರಚ್ಛೇದನ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿಬಿಟ್ಟ, ರುಂಡ ಹೊಡೆದು ಬಿಟ್ಟ, ಸಂಹಾರ ಮಾಡಿದ. ಹೊಡೆದ ರುಂಡ್ ಒಂದು ಒತ್ತಾಟಿ ಬಿತ್ತು, ದಡ ಒಂದು ಒತ್ತಾಟಿ ಬಿತ್ತು. ಹೌದೌದು, ಆಕೆ ಪ್ರಶ್ನೆ ಕೇಳಿದ್ದೇನು, ರುಂಡ್ ಎಲ್ಲಿ ಐತಿ, ದಡ ಏನಾಗೈತಿ ಅಂತ ಕೇಳಾಕತ್ತಾಳ. ತಂಗಿ ಅದ ಮಂಗಳ ಮೂರ್ತಿ ಇದ್ದು ರುಂಡ್ ಏನಾಗೈತಿ ಅಂದ್ರನ, ಏನಾಗೈತಿ ಈಗ ಜಗತ್ತದೊಳಗೆ ಈ ಕಲಿಯುಗದಾಗ ಎಲ್ಲಿ ಐತಿಪ್ಪ ಅಂತಂದ್ರನ, ಎಲ್ಲಿ ಐತ್ರಿ ಈಗ ಏನ ತಂಗಿ ಪಾಲಿಕೆ ಇರ್ತಾವಲ್ಲ, ಪಾಲಿಕೆ ಮುಂದೆ ಏನ್ ಹಾಗೆ ಹಚ್ಚಿರ್ತಾರ ತಮ್ಮ, ಅವೇನ ದಂಡಿಗೆ ಅಂತೇಳಿ ಇರ್ತಾವ್ರಲ್ಲ. ಹೌದೌದು, ಅದರ ಮುಂದೆ ಏನಾಗೈತಿಪ್ಪ ಅಂದ್ರ ಮಾಯ ಮೂರ್ತಪ್ಪಾಗಿ ಕೆರಿಂದ ಉಳ್ಕೊಂಡೈತಿ. ಅದ ಯಾರ್ದು, ನಮ್ಮ
ಗಣಪತಿದ ಮಾಯಮೂರ್ತ ಪುರುಂಡಾಗಿ ಉಳಿದೈತಿ. ಇನ್ನು ಏನಪ್ಪಾ ಅಂತಂದ್ರೆ ಇನ್ನು ಆನಿ ದಡ ಏನಾಯ್ತು? ಆನಿ ದಡ ಏನಾಯ್ತು? ಆನಿ ದಡ ಏನಾಗೈತಿ ಅಂದ್ರ ತಂಗಿ ಈ ಜಗತ್ತದಾಗ ಈ ಕಲಿಯುಗದಾಗ ಜಂಗಮರ ಜೋಳಿಯಾಗಿ ಉಳ್ಕೊಂಡೈತಿ. ಇನ್ನ ಮಣ್ಣ ನಮ್ಮ ಅಪ್ಪ ಅನ್ಕೊಂಡು ಉಳ್ಕೊಂಡೈತಿ. ಇದು ಎಲ್ಲಾ ಹೆಂಗೈತಿ? ಮತ್ತ ಇನ್ನ ಏನ್ ಕೇಳ್ತಾರ ಹೆಣ್ಮಗಳು? ನಿರಾಕಾರದಾಗ ನಿನ್ನ ಗಂಡ ಎಲ್ಲಿ ಅದಾನ ಅಂದ್ರ ನಿರಾಕಾರದಾಗ ಎಲ್ಲಿ ಅದ ನಿನ್ನ ಅಪ್ಪ? ಮತ್ತ ಕೂತವ್ರ ಹೆಣ್ಣ ನಿತ್ತವ್ರ ಹೆಣ್ಣ ಭೂಮಿ ಹೆಣ್ಣ ಗಾಳಿ ಹೆಣ್ಣ. ಹೌದೌದ. ಮತ್ತ ನಿನ್ನ ಗಂಡರ ಎಲ್ಲಿ ಐತಿ ತೋರಸತ್ತ ಹೇಳಾಕತ್ತಾಳ ಆಕಿ. ಅದಕ್ಕೆ ಈ ಕಲಿಯುಗದೊಳಗಿನ ನಾವ್ ಹೇಳಿವೀಗ. ಈಗ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳಿ ನಿನಗ ತಿಳಿಯುವಂಗ ತಂಗಿ. ಹೌದು. ಈಗ ಮ್ಯಾಲ ಆಕಾಶ ಮಾರ್ಗವಾಗಿ ವಿಮಾನ ಹೋಗ್ತಿರ್ತದ. ಆಕಾಶ ಮಾರ್ಗ ವಿಮಾನ ಹೋಗೋ ಹೊತ್ನ್ಯಾಗ ಕಣ್ಣಿಗೆ ನಮಗೆ ವಿಮಾನ ಕಾಣ್ತೈತಿ. ಮ್ಯಾಲ ಆಕಾಶ ಕಾಣ್ತೈತಿ, ಸೂರ್ಯ ಕಾಣ್ತಾನ, ಚಂದ್ರ ಕಾಣ್ತಾನ, ನಕ್ಷತ್ರ ಕಾಣ್ತೈತಿ. ಅಲ್ಲ ಅಟ್ಟು ಕಾಣ್ತಾವ, ಎಲ್ಲಾ ಕಾಣ್ತೈತಿ. ಒಳಗಿನ ಪ್ಯಾಸೆಂಜರ್ ಡ್ರೈವರ್ ಅದು ಏನ್ರ ಕಾಣ್ತಾರ ವಿಮಾನದೊಳಗಿಂದ? ಒಟ್ಟ ಕಾಣಂಗಿಲ್ಲ ಕಾಣ್ತಾರೋ? ಇಲ್ಲ. ಇನ್ನೊಂದು ನಿನಗೆ ಹೇಳ್ತಾರ ತಂಗಿ. ಈಗ ನೋಡು, ಇದು ಜಗತ್ತಿರ್ಬೇಕಾದ್ರ ಈ ಗಾಳಿ ಮ್ಯಾಲ ವ್ಯಾಪಿನಿ ಮ್ಯಾಲ ನಿಂತೈತ ವೇದ ಪುರಾಣ ಶಾಸ್ತ್ರಗಳ ಉಲ್ಲೇಖ ಅದಾವ. ಈಗ ಮೇಯಿಗೆ ಬಂದಕ್ಕಿಂತ ಗಾಳಿ ಬಡಿತಂದಾಗ ಗಾಳಿ ಬಿಟ್ಟೈತೆ ಅಂತ ಹೇಳ್ತಾರ. ಕಣ್ಣಿಗೆ ಏನ್ರ ಗಾಳಿ ಕಾಣಿಸೈತೇನ? ಕಾಣಿಸಿಲ್ಲ. ಗಾಳಿನೂ ಮಾತ್ರ ಕಾಣಿಸಿಲ್ಲ. ಹೌದ. ಈಗ ಆಕಾಶ ಮ್ಯಾಲ ಐತಿ. ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ನವಗ್ರಹಗಳ ಮ್ಯಾಲ ಆಕಾಶ ಅದ್ರ ಮ್ಯಾಲ ನಿಂತೈತಿ ಅಂತ ಕಾಣಿಸೈತೇನ? ಪಿಚ್ಕರಣಿ ಪೀರಿ ಹೇಳಾಕ ನನ್ನ ಗುಬ್ಬೆ ಎಲ್ಲಿ ಹೊಳಕಿ ಅಲ್ಲಿ ಒಳಗ್ ಹೋಗ್ಯಾಳ. ಗೌಡ್ರ ತಗೊಂಡ್ ಬರೀಕಿನ ಒಳಗಿಂದ ಹೊರಗೆ ಕಾಡಿ. ಹೆಂಗಾಗಿ ಜಗತ್ತು ಹದಿಗಡಿಸಿರಿ ನೀವು ಎರಡು ಪದ ಕಲ್ಕೊಂಡಿಕೇರಿ. ಅಲ್ಲ, ಅವ ಪರಮಾತ್ಮ ನಿನಗ ನಿನ್ನೆ ಹೇಳಿನ್ಯ ಎಂತಿ ಹುದು ವಸ್ತು ಎಂದು ಚಿಂತಿಸಲೇಕೆ ಅಂತಿಂತೂ ಬಾರದಂತಿರುವುದು ಪುರುಷ ಸ್ತ್ರೀ ಅಂತಿಲ್ಲ, ಗಿಡ ಮರಗಳಂತಿಲ್ಲ, ಬೆಳಿಗ್ಗೆ ಒಣಗುವುದಲ್ಲ, ಬೆಳಿಗ್ಗೆ ನಡುಗುವುದಲ್ಲ, ಬಿಡಿದಾಗಿಲ್ಲ, ಸಕ್ಕದಲ್ಲ, ಭಾವಾತೀತ ಸ್ತೋಸ್ತ್ರಿನಿಷ್ಠ ಪರಮಾತ್ಮ ನಿರ್ಗುಣ ಚಿತ್ತಕಂಡ ಬಯಲು ಸ್ವರೂಪದಾಗ ಏನಾಗೇನಪ್ಪ ಅಂತಂದ್ರ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ನಿರ್ವಿಕಾರ ವಸ್ತು ಅದಾನಂತ ನಿನ್ನೆ ಹೇಳಿ ನಿನಗನ. ಮತ್ತೇನಾತು? ಇನ್ನೊಂದು ದಗದ ಹೇಳ್ತಾನೆ ನಿನಗೆ ತಿಳಿಯಂಗ. ಈಗ ಕಣ್ಣಿಗೆ ತಮ್ಮ ಏನ ಕಾಣ್ತೈತಿ? ಇದು ಮೈಕ್ ಐತಿ. ಇದಕ್ಕ ಮೈಕತ್ ನಾಮಕರಣ ಇಟ್ಟಾರ. ಸ್ಟೀಲಿಂದ ಒಂದ್ ಏನಪ್ಪ ಅಂದ್ರ ಕೆಬ್ಬಣ ಪೈಪ್ ಐತಿ. ಹೌದಾ? ಇದಪ್ಪ ಅಂತಂದ್ರ ವಾಯರ್ ಐತಿ, ಕೆಂಪದ ಕಣ್ಣಿಗೆ ಕಾಣ್ತೈತಿ. ಹೌದಾ? ನಾ ಮಾತಾಡೋ ಹಂತದು ಧ್ವನಿ ಎಲ್ಲರಿಗೂ ಕಿವಿಗೆ ಬೀಳ್ತೈತಿ. ಹೌದಿಲ್ಲ? ಆ ಕಿವಿಗೆ ಧ್ವನಿ ಬೀಳ್ಬೇಕಾದ್ರ ನಾದ ಮಾತ್ರ ಒಂದ ಉಳದೈತಿ. ಕಿವಿಗೆ ಧ್ವನಿ ಬಡದ್ ಹೋಗಿ ಬಿಡ್ತೈತಿ. ಅದೇನ್ ಉಳಿತೈತಿ? ಉಳಿಯಂಗಿಲ್ಲ. ಯಾಕಂದ್ರ ತಂಗಿ ಕಾಣ್ಲಾರ್ದಂಗ ಇರ್ತಾನ ಪರಮಾತ್ಮ. ಈಗ ಇದು ಒಳಗ ವಾಯರ್ ಕಾಣ್ತೈತಿ ಇಲ್ಲಿ ಕಣ್ಣಿಗೆ. ಇದು ಒಳಗಿಂದ ಕರೆಂಟ್ ಏನ್ರ ಕಣ್ಣಿಗೆ ಕಾಣ್ತೈತೇನ? ಕರೆಂಟ್ ಅಂದ ಕಣ್ಣಿಗೆ ಸ್ವಿಚ್ ತಗದ ಒಳಗ ಬಳ ತುರುಕ್ ನೋಡ್ ಗೊತ್ತಾಕೈತಿ ನಿನಗ. ಹೋಗ್ತಿಲ್ಲ ಅಲ್ಲಿಗೆ ಹೊಡ್ಕೋತ ಎಲ್ಲಿ ಹೋಗ್ತಾಳ? ಜಗ್ಗನಕ್ಕ ಮತ್ತು ನಮ್ಮ ಅಪ್ಪನ ತಕ ಹೋಗ್ಬೇಕಲ್ಲಿ. ಅವನು ಬಿಟ್ರ ದಾರಿ ಇಲ್ಲ ನಿನಗ, ಅವನು ಬಿಟ್ರ ಮುಕ್ತಿ ಇಲ್ಲ, ಅವನು ಬಿಟ್ರ ಮೋಕ್ಷ ಇಲ್ಲ ನಿನಗ. ಮೋಕ್ಷ ಇಲ್ಲ. ನೀ ಎಲ್ಲಿ ಹೋದ್ರು ನಾ ಬೇಕು ನೋಡ. ಪ್ರಥಮದಾಗ ನಾ ಬೇಕು, ಒಟ್ಟು ನಾಂದ ಬೇಕು. ಅಲ್ಲಾದ್ರೂ ಆದಿನಂದಿ ಬಸವನ ಭೂಮಿಗೆ ಹೆಪ್ಪ ಕೊಟ್ಟಾನ. ಅಲ್ಲಾದ್ರೂ ಪ್ರಥಮದಾಗ ನೀರಾಕಾರದಾಗ ಭೂಮಿಗೆ ಹೆಪ್ಪ ಕೊಟ್ಟಕ್ಕೆ ಆಕಾರ ಮಾಡಿ ಭೂಮಿ ತಯಾರು ಮಾಡಿದವನ ಅಪ್ಪನ. ಅಲ್ಲಿ ನಿನ್ ಹೆಪ್ಪ ಕೊಟ್ಟ ಗಂಡ ಆದವ ಅವನ. ಮತ್ತ ಇಲ್ಲಿ ತವ್ರ ಮನ್ಯಾಗ ಸುರೇಶ್ ಬಾಂಧಕ್ಕೆ ಹೆಪ್ಪ ಕೊಟ್ಟಾಗ ಇಲ್ಲಿ ಬಂದು ನೀ ತಯಾರಾಗಿ ಇಲ್ಲಿ ನಾವು ಗಂಡ ಆದವ್ರ. ಮತ್ತ ನೀ ಎಲ್ಲಿ ಆಗಿ ಅಂತಂದ್ರ ಏನ್ ಹೇಳ್ಬೇಕು ನಿನಗ? ಮತ್ತೊಂದು ಕೇಳ್ತಾಳ್ರಿ. ಏನ್ ಕೇಳ್ತಾವ ತಮ್ಮ? ಕಳ್ಳಿ ಗಿಡಕ್ಕೆ ಹಾಲು ಬರ್ತಾವ. ಹಾಲಿಂದ ಒಂದು ನೆಂಪು ಮಾಡಿ ಚಲೋ ಮಾಡಿದೀನಿ. ಏನ್ ಕೇಳಾಕತ್ತಾಳ ಹೆಣ್ಮಗಳು? ಸುರೇಶ್ ಮಾಸ್ತರ ನೋಡು, ನಾನು ಮುಟ್ಟಿದ ಕೂಡ್ಲೆ ಹಾಲು ಬರ್ತಾವ, ಒಪ್ಪಗೋತನು. ಕಳ್ಳಿ ಗಿಡಕ್ಕ ಅಕ್ಕಿ ಗಿಡಕ್ಕ ಇದಕ್ಕೆ ಎಲ್ಲಿ ಬರ್ತಾವ ಹಾಲ? ಅಲ್ಲಿ ಹೋಗಿ ಏನ್ರ ಮಾಡಿ ಮುಟ್ಟಿ ಅನ್ನೋದ್ ಕೇಳ್ತಾಳ. ಉರ್ಕೋತೈತಿ ಹೋಗತ್ತ ಹೇಳ್ತಾಳ. ಹುಚ್ಚಿ ಒಂದ್ ಮಾತು ಹೇಳ್ತಾನೆ ಕೇಳಿ ನಿನಗ. ಆ ಕಳ್ಳಿ ಗಿಡಕ್ಕ ಅಕ್ಕಿ ಗಿಡಕ್ಕ ಹಾಲು ಬಡಬೇಕಾದ್ರ ಒಂದು ದಗದೈತಿ. ಅಲ್ಲಿ ಏನೈತಿ? ಹೆಂಗ ದಗದೈತಿ ಅಂದ್ರ ಆ ಮೇಘರಾಜ ಅನ್ನೋ ಹಂತವ್ ಬಾಂಧಕ್ಕೆ ಹೆಪ್ಪ ಕೊಟ್ಟಂದಾಗ ನಿನ್ನ ಕಳ್ಳಿ ಗಿಡಕ್ಕೂ ಹಾಲು